ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಜಾನಕಿ. ಅರಣ್ಯ ಇಲಾಖೆಯಿಂದ ಒಂದಷ್ಟು ಜನ ಏನು ಹೇಳ್ತಾ ಇದ್ದಾರೆ ಅಂತ, ಕಾಡನ್ನು ನಾಶ ಮಾಡಕ್ಕೆ ಹೊರಟಿದ್ದಾರೆ ಅಂದ್ಬಿಟ್ಟು ಇದ್ರ ಬಗ್ಗೆ ಮಾತಾಡೋದಕ್ಕೆ ಇವತ್ತು ನಮ್ಮ ಜೊತೆಲಿದ್ದಾರೆ ಕಾಡಿನ ಪ್ರೇಮಿ ಜೋಸೆಫ್ ಅವರು. ಸೊ ಅವ್ರನ್ನೇ ಮಾತಾಡ್ಸ್ಕೊತಾ ಹೋಗೋಣ ಬನ್ನಿ. ಈಗ ಒಂದಷ್ಟು ಜನ ಏನು ಹೇಳ್ತಾ ಇದ್ದಾರೆ ಅಂದರೆ ಕಾಡನ್ನು ನಾಶ ಮಾಡಕ್ಕೆ ಹೊರಟಿದ್ದಾರೆ ಅಂದ್ಬಿಟ್ಟು, ಇದಕ್ಕೆ ನಿಮ್ಮ ಉತ್ತರ ಏನಿದೆ ಸರ್? ಹೌದು, ನಾವು ಒಪ್ಕೊಳ್ಳೇಬೇಕು. ಎಲ್ಲ ಜನ ಹೇಳೋದೇನೆಂದರೆ, ನಮ್ಮ ಕಾಡಿರೋದೇ 20% ಕರ್ನಾಟಕದೊಳಗೆ. ಅದರೊಳಗೆ ವನ್ಯಜೀವಿಗೆ 4% ಇರೋದು. 20% ಒಳಗೆ 4% ವನ್ಯಜೀವಿಗೆ ಇರೋದು. ಅದನ್ನು ಹಾಳು ಮಾಡ್ಕೊಂಬರ್ತಿದ್ದಾರೆ, ನಾಶ ಮಾಡ್ಕೊಂಬರ್ತಿದ್ದಾರೆ ಅಂದ್ಬಿಟ್ಟು ಆರೋಪ ಇದೆ. ನಾವು ಮಾಡ್ತೀವಿ, ಆರೋಪ ಮಾಡೇ ಮಾಡ್ತೀವಿ. ಯಾಕಂದರೆ ಕಾಡಿಲ್ಲ ಅಂದರೆ ನಾವಿಲ್ಲ, ಜ್ಞಾಪಕ ಇಟ್ಕೋಬೇಕು. ಯಾಕಂದರೆ ಕಾಡಿದ್ದಷ್ಟು ನಾವು ಆರೋಗ್ಯವಾಗಿರ್ತೀವಿ. ಕಾಡಿಲ್ಲ ಅಂದರೆ ಅಷ್ಟೇ, ಎಲ್ಲರೂ ಮಟ್ಟಕ್ಕಾಗ್ತೀವಿ. ಒಂದು ನಾವು ನೋಡಿದ್ವಿ, ಕೋವಿಡ್ ಒಳಗೆ ಏನಾಯಿತು, ಪ್ಯಾಂಡಮಿಕ್ ಬಂದಿದ ಮೇಲೆ ಜನ ಹೆಂಗೆ ಪರದಾಡಿದ್ರು. ಅವಾಗ ಏನಂದರು, ಪ್ಯಾಂಡಮಿಕ್ ಬಂದಿದ್ದು ಬಯೋಡೈವರ್ಸಿಟಿ ಇಲ್ಲ ಅಂದ್ಬಿಟ್ಟು. ಆ ಟೈಮಲ್ಲಿ ನಮ್ಮ ಪ್ರಧಾನಮಂತ್ರಿಯವ್ರು ಏನು ಹೇಳಿದ್ರು, ನಾವು ಬಯೋಡೈವರ್ಸಿಟಿ ಉಳಿಸ್ಕೋಬೇಕು ಅಂದ್ಬಿಟ್ಟು ಅವ್ರು ಮಾತಾಡ್ಕೊಂಡ್ಬಂದರು. ಈಗ ನಾವು ನೋಡ್ತಾ ಇದ್ದೀವಿ, ನಮ್ಮ ಸೆಂಟ್ರಲ್ ಗೌರ್ಮೆಂಟು ಮತ್ತು ನಮ್ಮ ರಾಜ್ಯ ಸರ್ಕಾರ ಇಬ್ಬರು ಸೇರಿಕೊಂಡು ಬೇರೆ ಥರ ನಾಟಕ ಆಡಿಕೊಂಡು ನಮ್ಮ ಪಶ್ಚಿಮ ಘಟ್ಟನ ಹಾಳು ಮಾಡೋಕ್ಕೆ ಬಂದಿದ್ದಾರೆ. ಸೊ ನಾವು ಅದಕ್ಕೆ ಹೇಳ್ತಾ ಇರೋದು, ನಾವು ಹೇಳೋದು ಡೆವಲಪ್ಮೆಂಟ್ಗೆ ಅಗೇನ್ಸ್ಟ್ ಅಲ್ವೇ ಅಲ್ಲ. ನಾವು ಡೆವಲಪ್ಮೆಂಟ್ ಬೇಕು, ಬಟ್ ಕಾಡು ಬಿಟ್ಟು ಮಾಡ್ಬೋದಲ್ಲ ಡೆವಲಪ್ಮೆಂಟು. ಯಾಕಂದರೆ ನಾವು ಹೇಳ್ತಾ ಇರೋದು ಕೇವಲ 4% ನಮ್ಮ ವನ್ಯಜೀವಿಗೆ ಇರೋದು. ಆ 4% ನೀವು ಹೋಗ್ಬಿಟ್ಟು ಲೀನಿಯರ್ ಪ್ರಾಜೆಕ್ಟು, ರೈಲ್ವೆ ಪ್ರಾಜೆಕ್ಟು, ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟು, ಮೈನಿಂಗು, ಎಕೋ ಟೂರಿಸಮ್ ಮಾಡೋಕ್ಕೋದ್ರೆ ಏನಾಗತ್ತೆ? ಈಗಲೇ ಎಲ್ರಿಗೂ ಗೊತ್ತಾಗ್ತಿರೋದು ಏನಂದರೆ, ಮಾನವ ಮತ್ತು ವನ್ಯಜೀವಿ ಸಂಘರ್ಷ ಜಾಸ್ತಿ ಆಗ್ತಾಯಿದೆ, ದಿನಗಟ್ಟಲು ಜಾಸ್ತಿ ಆಗ್ತಿದೆ. ಆನೆ ತೊಂದರೆ ಇದೆ, ಹುಲಿ ಇದಿದೆ, ಮತ್ತು ಲೆಪರ್ಡ್ಸ್ ಇಶ್ಯೂಗಳು ಆಗ್ತಾನೇ ಇದೆ. ಆ ಥರ ಇರಬೇಕಾದ್ರೆ ನಾವು ಕಾಡನ್ನ ಹಾಳು ಮಾಡಬೇಕಂದ್ರೆ ವನ್ಯಜೀವಿ ಎಲ್ಲೂ ಹೋಗುತ್ತೆ? ಈಗ ಎಕ್ಸ್ಪರ್ಟ್ಸ್ ಎಲ್ಲ ಹೇಳೋದು ಕಾಡೋಗಿ ಜಾಸ್ತಿ ಆಗಿದೆ. ಹೌದು, ನಮ್ಮ ವನ್ಯಜೀವಿ ಟೈಗರ್ಸ್ ಜಾಸ್ತಿ ಆಗಿದೆ, ಆನೆಗಳು ಜಾಸ್ತಿ ಆಗಿದೆ ಕರ್ನಾಟಕ ಅಂತ ಹೇಳ್ತಾರೆ. ಬಟ್ ಅದಕ್ಕೆ ಜಾಗನ ನಾವು ಕಡಿಮೆ ಮಾಡ್ತಾ ಹೋಗ್ತಾಯಿದ್ರೆ ಅದು ಎಲ್ಲಿರುತ್ತೆ? ಸೊ ಆಚೆ ಬರಲೇಬೇಕು. ಈಗೇನಾಗ್ತಿದೆ, ರೈತರಿಗೆ ತೊಂದರೆ ಆಗ್ತಿದೆ. ಸೊ ನೀವು ನೋಡಿದಾಗೆ ನಮ್ಮ 3 ಜನ ರೈತರು ಬಲಿಯಾದರು ಹುಲಿಗೆ, ಎಲ್ಲಿ ಬಂದೀಪುರದೊಳಗೆ, ಸರ್ಗೂರು ಇದತ್ರ. ಸೊ ಇದು ಏನಕ್ಕೆ ಕಾರಣ ಆಗಿದೆ ಅಂದರೆ, ಜಾಸ್ತಿ ಟೈಗರ್ಗಳ ನಂಬರ್ ಇದೆ, ಅದಕ್ಕೆ ಉಳ್ಕೊಳ್ಳೋಕೆ ಜಾಗ ಇಲ್ದ್ರೆ ನಾವು ಅದನ್ನು ಹಾಳು ಮಾಡ್ಕೊಂಡು ಕೂತಿದ್ದೀವಿ. ಸೊ ಅದರಿಂದ ನಮ್ಗೆ ಗೊತ್ತಾಗ್ತಿರೋದು ಏನಂದರೆ, ಇದು ವನ್ಯಜೀವಿ ಮತ್ತು ಮಾನವ ಸಂಘರ್ಷ ಜಾಸ್ತಿ ಆಗ್ತಾ ಇರೋದಕ್ಕೆ ಕಾರಣ ಅದು ಅಂತ ನಾವು ಹೇಳಬೇಕಾಗತ್ತೆ. ಸೊ ಇಷ್ಟೆಲ್ಲ ಗೊತ್ತಿದ್ದ ಮೇಲೆ ಸರ್ಕಾರಕ್ಕೆ ಇದರ ಬಗ್ಗೆ ಎಲ್ಲ ಗೊತ್ತು, ನಮ್ಮ ಬ್ಯೂರೋಕ್ರಾಟ್ಸ್ಗೂ ಗೊತ್ತು, ನಮ್ಮ ಫಾರೆಸ್ಟ್ ಆಫೀಸರ್ಸ್ಗೂ ಗೊತ್ತು. ಆದರೂ ಇವರು ಹಾಳು ಮಾಡ್ಕೊಂಡು ಕೂತಿದ್ದಾರೆ. ಏನಕ್ಕೆ ಹಾಳು ಮಾಡಬೇಕು? ಬೇರೆ ಥರ ಆಪ್ಷನ್ಸ್ ಇದೆ. ನೀವು ಕಾಡನ್ನು ಬಿಟ್ಟು ನೀವು ಬೇರೆ ಥರ ನೀವು ಪ್ರಮೋಷನ್ ಡೆವಲಪ್ಮೆಂಟ್ ಮಾಡ್ಬೋದು. ನೀವು ಹೇಳ್ತೀರಾ ಊರು ಜನ ಪರವಾಗಿ ನಾವು ಲೀನಿಯರ್ ರೋಡ್ ಅಗಲ ಮಾಡ್ತಾಯಿದ್ದೀವಿ ಜನ ಓಡಾಡೋಕ್ಕೆ ಅಂದ್ಬಿಟ್ಟು. ಅದು ಅಲ್ವೇ ಇಲ್ಲ. ಅವ್ರು ಮಾಡ್ತಿರೋದೇ ಬೇರೆ ಬಿಸ್ನೆಸ್, ಅವ್ರಿಗೆ ಟೈಕೋನ್ಸ್ಗೆ. ನಾವದೇ ಸರ್ಕಾರಕ್ಕೆ ಕೇಳೋದು, ನೀವು ಮಾಡ್ತಿರಲ್ಲ, ಇಷ್ಟು ನಿಮ್ಮ ಹತ್ರ ಫಂಡ್ಸ್ ಇದೆ, ಇಷ್ಟೆಲ್ಲ ಕೋಟಿ ಫಂಡ್ಸ್ ಇರಬೇಕಾದ್ರೆ ನೀವು ಅದೇ ಫಂಡ್ಸ್ ಇಟ್ಕೊಂಡು ಅಲ್ಲಿರೋ ಲೋಕಲ್ ಜನಕ್ಕೆ, ಕಮ್ಯುನಿಟೀಸ್ಗೆ ನೀವು ಅವ್ರಿಗೆ ಮಾಡಿಕೊಡಿ. ಹಾಸ್ಪಿಟಲ್ಸ್ ಕೊಡಿ, ಅವ್ರಿಗೆ ಶಾಲೆಗಳು ಕೊಡಿ, ಕಾಲೇಜ್ ಕೊಡಿ, ಆಡಿಟೋರಿಯಮ್ಸ್ ಕೊಡಿ, ಬೇರೆ ಬೇರೆ ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್ ಕೊಡಿ. ಆ ದುಡ್ಡೊಳಗೆ ಇಟ್ಕೊಂಡು ಅವ್ರನ್ನೆಲ್ಲ ನೀವು ಡೆವಲಪ್ ಮಾಡ್ಬೋದು. ನೀವು ಅವರು ಬೆನ್ನ ಮೇಲೆ ಇಟ್ಕೊಂಡು ಬಂದೂಕನ್ನು ನೀವು ಹೊಡಿತಿರೋದು ಬೇರೆಯವ್ರಿಗೋಸ್ಕರ, ಕಾರ್ಪೊರೇಟ್ ವರ್ಲ್ಡಿಗೆ, ಈ ಕ್ರೋನಿ ಕ್ಯಾಪಿಟಲಿಸ್ಟ್ಗೋಸ್ಕರ. ನೀವು ಫಸ್ಟ್ ಆ ದುಡ್ಡನ್ನು ಖರ್ಚು ಮಾಡೋಕ್ಕೆ ಬದಲು ಜನಕ್ಕೆ ಮಾಡಿಕೊಡಿ. ನೀವು ಅವಾಗ ಏನಾಗುತ್ತೆ ಅಂದರೆ, ಒಂದು ಕಡೆ ನೀವು ಜನಕ್ಕೂ ಫೆಸಿಲಿಟೀಸ್ ಕೊಟ್ಟಿದ್ದೀರಾ, ಮತ್ತು ಇನ್ನೊಂದು ಕಡೆ ನಮ್ಮ ಕಾಡನ್ನೂ ಉಳಿಸ್ಕೊಂಬಂದಿದ್ದೀರಾ. ಕಾಡನ್ನ ಯಾಕೆ ಕಾಳು ಮಾಡಬೇಕು? ಕೇವಲ ಇರೋದು 4% ವನ್ಯಜೀವಿ. ಇವತ್ತು ನಮಗೆ ಬರುತ್ತೆ ಮಾಹಿತಿ ಏನಂದರೆ, ದಿಢೀರಂಬಿಟ್ಟು ನಾನು ಮಲಗಿದ್ದೆ, ನನಗೆ ಕಾಲ್ ಬರುತ್ತೆ, ಈ ಥರ ಇವತ್ತು ವೈಲ್ಡ್ ಲೈಫ್ ಬೋರ್ಡ್ ಮೀಟಿಂಗ್ ಇದೆ ಅಂದ್ಬಿಟ್ಟು, ಮಂಡಳಿದ ಮೀಟಿಂಗ್ ಇದೆ ವಿಧಾನಸೌಧ 11:30 ಅಂದ್ಬಿಟ್ಟು. ನನಗೆ ಬಂದಿದ್ದು 11:15 ಹಂಗೆ ಮೆಸೇಜು. ನಾನು ಏನು ಇದೆ ನೋಡೋಕ್ಕೆ ಹೋದರೆ, ಇರೋದು ಅಜೆಂಡಾ ಒಳಗೆಲ್ಲ ಕಾಡನ್ನ ಹಾಳು ಮಾಡೋದೇ ಅಜೆಂಡಾ ಇದೆ. ಸೊ ನಾವು ಹೇಳ್ತಾ ಇರೋದು, ನಾವು ಕೂಡಲೇ ನಾವೊಂದು ಇದು ಮಾಡಿದ್ವಿ, ಈ ಥರ ಎಲ್ಲ ಜನ ಸೇರಬೇಕು. ಯಾಕಂದರೆ ಈ ಥರನೇ ಬಿಟ್ಟರೆ ಕಾಡನ್ನ ಬಿಡೋದಿಲ್ಲ ಇವರು. ಹೌದು, ಸರ್ಕಾರಕ್ಕೆ ದುಡ್ಡು ಬೇಕು, ಡೆವಲಪ್ಮೆಂಟ್ ಇದಕ್ಕೆಲ್ಲ GDP ಬೇಕು. ಬಟ್ ನಾವು ಹೇಳೋದು ಯಾವತ್ತೂ ಒಂದು ಜ್ಞಾಪಕ ಇಟ್ಕೋಬೇಕು, ಎಕನಾಮಿಕ್ GDP ಎಷ್ಟು ಮುಖ್ಯನೋ ಅಷ್ಟೇ ನಮ್ಮ ಎಕಲಾಜಿಕಲ್ GDPನೂ ಬೇಕು. ಒಂದು ಕಾಯಿನ್ನ 2 ಫೇಸು. ಸೊ ಅದನ್ನು ಬ್ಯಾಲೆನ್ಸ್ ಮಾಡಬೇಕು. ನಾವು ಎಕಲಾಜಿಕಲ್ GDP ಹಾಳು ಮಾಡ್ಕೊಂಬಂದರೆ ಅದನ್ನು ನೀವು ತಿರ್ಗಾ ವಾಪಸ್ ತರೋಕ್ಕಾಗೋದಿಲ್ಲ. ಎಕನಾಮಿಕ್ಸ್ನ ನೀವು ರಿಕವರ್ ಮಾಡ್ಬೋದು,
ಇವತ್ತು ರಿಸೆಷನ್ ಇದ್ದರೆ ನಾಳೆ ನಮಗೆ ಒಂದು ಪಾಸಿಟಿವ್ ಇದಿರ್ಬೋದು, ಬರ್ತೀವಿ. ಬಟ್ ಕಾಡು ಒಂದು ಸತಿ ನಾಶ ಆದರೆ ನ್ಯಾಚುರಲ್ ಫಾರೆಸ್ಟು ತಿರ್ಗಾ ಬೆಳೆಸೋಕ್ಕಾಗೋದಿಲ್ಲ. ನೀವು ಎಷ್ಟೇ ಮರಗಳು ಬೆಳೆಸ್ಕೊಂಬಂದರೂ ಆ ಥರ ನಿಮಗೆ ಕ್ವಾಲಿಟಿ ಸಿಕ್ಕಲ್ಲ. ಸೊ ಅದು ನಮ್ಮ ಕಾರ್ಬನ್ ಸಿಂಕ್ ಅಂತೀವಿ. ಅದು ನಮ್ಮ ಕಾರ್ಬನ್ ಇದನ್ನು ಸಿಂಕ್ ಥರ ಸೆಕ್ವೆಸ್ಟರ್ ಮಾಡಿ ನಮಗೆ ಬೇರೆ ಬೇರೆ ಥರ ಎಕಲಾಜಿಕಲ್ ಬೆನಿಫಿಟ್ಸ್ ಕೊಡುತ್ತೆ. ಎಲ್ಲ ಥರನೂ ಇದು ಕೊಟ್ಟಾಗ ನೀವು ಅದನ್ನೇ ಪಾಲ್ ಮಾಡ್ಕೊಂಡು ಕೂತ್ಕೊಂಡ್ರೆ ನಮಗೆ ಏನಿದೆ, ಜನಕ್ಕೇನಿದೆ? ಆಲ್ರೆಡಿ ಈಗ ಎಕ್ಸ್ಟ್ರೀಮ್ ಕ್ಲೈಮೇಟ್ಸ್ ಇವೆಂಟ್ ಬಂದು ನಾವು ನೋಡ್ತಾ ಇದ್ದೀವಿ. ಬರ ಬಂದರೆ ಏನು ಬೆಳ್ಸೋಕ್ಕಾಗಲ್ಲ. ಮಳೆ ಬಂದರೆ ಕೊಚ್ಕೊಂಬರುತ್ತೆ. ಮಳೆ ಕೊಚ್ಕೊಂಡು ಹೋದಾಗ ಲ್ಯಾಂಡ್ಸ್ಲೈಡ್ಸ್ ಆಗುತ್ತೆ. ರೈತರು ಏನು ಬೆಳ್ಸೋಕ್ಕಾಗಲ್ಲ. ಬರ ಬಂದಾಗ ಏನು ಬೆಳ್ಸೋಕ್ಕಾಗಲ್ಲ. ಮಳೆ ಜೋರಾಗಿ ಬಂದರೆ ಏನು ಬೆಳೆಸಿರೋದು ಉಳಿಯಲ್ಲ. ಸೊ ಒಂದು ಕಡೆ ನೀವು ನೋಡಿದ್ರೆ ರೈತರಿಗೆ ತೊಂದರೆ ಆದರೆ ಫುಡ್ ಸೆಕ್ಯೂರಿಟಿ ಬರುತ್ತೆ. ಫುಡ್ ಸೆಕ್ಯೂರಿಟಿ ಆಗಿದ ತಕ್ಷಣ ಹೆಲ್ತ್ ಸೆಕ್ಯೂರಿಟಿ ಬರುತ್ತೆ. ಸೊ ನೀವು ಎಕಲಾಜಿಕಲ್ ವ್ಯಾಲ್ಯೂ ನೋಡಿ. ಅದು ಬಿಟ್ಬಿಟ್ಟು ನೀವು ಬೇರೆ ಎಕನಾಮಿಕ್ ಜಿ ಡಿ ಪಿ ನೀವು ಎಲ್ಲ ಜನಕ್ಕೆ ಬೆನಿಫಿಟ್ ಆಗುತ್ತಾ? ಮಾಡ್ತೀರಾ? ಇಲ್ಲ. ನೀವು ಬೇರೆ ಮಾಡ್ತಿರೋದು ಕ್ರೋನಿ ಕ್ಯಾಪಿಟಲಿಸ್ಟ್ಗೆ, ದೊಡ್ಡ ದೊಡ್ಡ ಟೈಕೂನ್ಸ್, ಬಿಸ್ನೆಸ್ ಟೈಕೂನ್ಸ್ ಮಾಡ್ತಿದ್ದೀರಾ. ಸೊ ನಾವು ಹೇಳೋದು ಇದು ಬಿಟ್ಬಿಟ್ಟು ನೀವು ಬೇರೆ ಮಾಡಿ. ಬೇರೆ ಆಪ್ಷನ್ಸ್ ಇದೆ. ಈಗ ನೋಡಿ, ನಮ್ಮ ಶರಾವತಿ ಪಂಪ್ ಸ್ಟೋರೇಜ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲೂ ಅದು ನಮ್ಮ ಲಯನ್ ಟೈಲ್ ಮೆಕ್ಯಾಕ್ದು ಸ್ಯಾಂಕ್ಚುರಿ, ಶರಾವತಿ ಲಯನ್ ಟೈಲ್ ಮೆಕ್ಯಾಕ್ ಸ್ಯಾಂಕ್ಚುರಿ ಅಂತಾರೆ. ಅದರೊಳಗೆ ಇವರು ಪಂಪ್ ಸ್ಟೋರೇಜ್ ಮಾಡೋಕ್ಕೆ ಹೊರಟಿದ್ದಾರೆ. ಅದನ್ನು ಹಾಳು ಮಾಡೋಕ್ಕೆ ಹೊರಟಿದ್ದಾರೆ. ಬಟ್ ಇದು ಎಕ್ಸ್ಪರ್ಟ್ಸ್ ಎಲ್ಲ ಹೇಳೋದು, ರಿಸರ್ಚರ್ಸ್ ಹೇಳೋದು, ನೀವಷ್ಟು ಇದು ತಿರ್ಗಾ ಪಂಪ್ ಸ್ಟೋರೇಜ್ ಇದು ಮಾಡೋಷ್ಟೊಳಗೆ ಎಷ್ಟೋ ಹಾಳಾಗೋಗುತ್ತೆ ಕಾಡು. ನೀವು ಅದೇ ಥರ ಸ್ಟೋರೇಜ್ ಫೆಸಿಲಿಟೀಸ್ ಇದೆ. ನೀವು ಅದೇ ಸ್ಟೋರೇಜ್ ತಾನೇ ಮಾಡ್ತಿದ್ದೀರಾ. ಬೇರೆ ಬೇರೆ ಸ್ಟೋರೇಜ್ ಫೆಸಿಲಿಟೀಸ್ ಬಂದಿದೆ. ಸ್ಟೋರ್ ಮಾಡಿ ನೀವು ಮಾಡ್ಕೋಬೋದು ಅಂದ್ಬಿಟ್ಟು. ಸೊ ಆಪ್ಷನ್ಸ್ ಇದೆ. ರಿನ್ಯೂವಬಲ್ ಎನರ್ಜಿ ಇದೆ, ನಿಮಗೆ ಸೋಲಾರ್ ಎನರ್ಜಿ ಇದೆ, ವಿಂಡ್ ಎನರ್ಜಿ ಇದೆ. ಸೊ ನೀವು ಆದ್ರೂ ನಮ್ಮ ಶರಾವತಿನ ಪಾಳು ಮಾಡೋಕ್ಕೆ ಹೊರಟಿದ್ದಾರೆ. ಸೊ ಇದು ಒಂದು. ಆಮೇಲೆ ಇನ್ನೊಂದೇನೆಂದರೆ ನಮ್ಮ ಆಗುಂಬೆ ಅಂತಿದೆ ನಮ್ಮ ಅಲ್ಲಿ. ಫಸ್ಟ್ ಅಲ್ಲೇ ಜಾಸ್ತಿ ಮಳೆ ಬರೋದು. ಆಗುಂಬೆಗಳಿಗೆ ಸುರಂಗ ಮಾಡ್ತಾರಂತೆ. ಏನಕ್ಕೆ? ಇವರು ಬೇಗ ಹಾಸ್ಪಿಟ್ಲಿಗೆ ಹೋಗ್ಬೋದು. ಜನಕ್ಕೆ ತೀರ್ಥಹಳ್ಳಿಯಿಂದ ಮತ್ತು ಇದು ಬೇರೆ ಜಾಗಗಳಿಂದ ಇವರು ಮಣಿಪಾಲ್ಗೆ ಬೇಗ ಹೋಗ್ಬೋದು ಹಾಸ್ಪಿಟ್ಲಿಗೆ ಅಂದ್ಬಿಟ್ಟು. ನಾವು ಹೇಳೋದು, ಅಗಲ ಮಾಡಿದ ತಕ್ಷಣ ಹಾಸ್ಪಿಟ್ಲ್ ಬೇಗ ಆಗುತ್ತೆ. ನೀವು ಅದನ್ನೇ ಹೇಳಿ, ತೀರ್ಥಹಳ್ಳಿಯಾಗ ಹಾಸ್ಪಿಟ್ಲ್ ಕಟ್ಕೊಡಿ. ನೀವು ಎಲ್ಲೆಲ್ಲಿ ಕೊಪ್ಪ ಅಲ್ಲಿಗೆ ಒಂದು ಕಟ್ಕೊಡಿ. ಎಲ್ಲೆಲ್ಲಿ ಇದು ಇದೆಯಾ ಕೊಪ್ಪ ಎಂತೆಂಥ ಜಾಗ ಇದೆಯಾ ಎಲ್ಲ ಕಟ್ಕೊಡಿ ಹಾಸ್ಪಿಟಲ್ಸು. ಯಾಕೆ ಜನಕ್ಕೋಸ್ಕರ ನೀವು ಹೇಳೋದು ಬೇಗನೆ ಅವ್ರು ಹಾಸ್ಪಿಟ್ಲಿಗೆ ಹೋಗ್ಬೇಕು ಅದಕ್ಕೋಸ್ಕರ ಕಟ್ಟೋದು ಅಂದ್ಬಿಟ್ಟು ಇದು ಸರಿ ಇಲ್ಲ ಅಂತ ಹೇಳ್ತೀವಿ. ಇರೋದನ್ನು ನಾವು ಉಳಿಸ್ಕೋಬೇಕು. ಸರ್, ಈಗ ಸರ್ಕಾರ ಕಡೆಯಿಂದ 5 ದಿನಗಳ ಟೈಮ್ ಕೊಟ್ಟಿದ್ರು. ಆವಾಗ ಯಾಕೆ ಹೋಗಿ ಯಾರೂ ಧ್ವನಿ ಎತ್ತಿಲ್ಲ ಇದ್ರ ಬಗ್ಗೆ ಅಂತ? ಅಲ್ಲ, ಇವತ್ತು ನಾವು ಹೇಳಬೇಕಂದ್ರೆ ನಮ್ಮ ಬಂದಿರೋ ಮಾಹಿತಿಯೊಳಗೆ ಡಿಸೆಂಬರ್ 31 ಸಾಯಂಕಾಲಕ್ಕೆ ವನ್ಯಜೀವಿ ಬೋರ್ಡ್ ಮೆಂಬರ್ಸ್ಗೆ, ಮಂಡಳಿಯವ್ರಿಗೆ ಈ ಥರ 2ನೇ ತಾರೀಕು ಮೀಟಿಂಗ್ ಇದೆ ವಿಧಾನಸೌಧದಲ್ಲಿ 11:30ಗೆ ಬಂದುಬಿಡಿ ಅಂದ್ಬಿಟ್ಟು. ಯೂಶ್ವಲಾಗಿ ಏನಾಗುತ್ತೆ ಅಂದರೆ ಸ್ವಲ್ಪ ಟೈಮ್ ಕೊಡ್ತಾರೆ. ಯಾಕಂದರೆ ಅದ್ರದ್ದು ಮಿನಿಟ್ಸ್ ಬರಬೇಕು, ಅದ್ರದ್ದು ಡಾಕ್ಯುಮೆಂಟ್ಸ್ ಬರಬೇಕು. ಅದ್ರ ಬಗ್ಗೆ ಎಲ್ಲ ನಾವು ಓದ್ಬಿಟ್ಟು ಆಮೇಲೆ ನಾವು ವನ್ಯಜೀವಿ ಮಂಡಳದೊಳಗೆ ಮಾತಾಡೋಕ್ಕೆ ನಮಗೆ ಇದು ಇರುತ್ತೆ, ಮೆಟೀರಿಯಲ್ ಇರುತ್ತೆ. ದಿಢೀರನ್ನು ಕರೆದ್ಬಿಟ್ಟು ನೀವು ಮೀಟಿಂಗ್ ಮಾಡಿಬಿಟ್ಟು ಎಲ್ಲ ನೀವು ಕಾಡನ್ನು ಹಾಳು ಮಾಡೋಕ್ಕೆ ಹೊರಟ್ರೆ ಎಲ್ಲೋ ಒಂದು ಡೌಟ್ ಬಂದೇ ಬರುತ್ತೆ. ಇವತ್ತು ಆಗ್ತಾ ಇರೋದೇ ಅದೇ. ಇವತ್ತು ನಾನ್ ಅಫಿಷಿಯಲ್ ಮೆಂಬರ್ಸು ಇದ್ದಾರೆ ಮೀಟಿಂಗ್ಗಳಿಗೆ. ನಾವು ಸರ್ಕಾರಕ್ಕೆ ಹೇಳೋದು, ನೀವು ಮಾಡಿ. ನಾನು ನಿಮ್ಮ ಬಗ್ಗೆ ಯಾರೂ ಅಡ್ಡ ಬರೋಲ್ಲ. ನೀವು ನಮ್ಮ ಕಾಡು ಬಿಟ್ಟು ನೀವು ಬೇರೆ ಥರ ಮಾಡಿ, ಫೆಸಿಲಿಟೀಸ್ ಕೊಡಿ ಜನಕ್ಕೆ, ಡೆವಲಪ್ಮೆಂಟ್ ಮಾಡಿ, ಯಾರು ಬೇಡ ಅನ್ನಲ್ಲ. ಇರೋ ಕಾಡು 4% ವನ್ಯಜೀವಿಗೆ ಇಡೀ ಕರ್ನಾಟಕ ರಾಜ್ಯದೊಳಗೆ 20% ಇರಬೇಕು. ಆ್ಯಕ್ಚುಲಾಗಿ ನ್ಯಾಷನಲ್ ವೈಲ್ಡ್ ಲೈಫ್ ಬೋರ್ಡ್ ಪಾಲಿಸಿ ಪ್ರಕಾರ 33% ಇರಬೇಕು. ನಮ್ಮ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಅವರು ಎಲ್ಲ ಫಂಕ್ಷನ್ಗೆ ಬಂದಾಗ ಫಾರೆಸ್ಟ್ ಇದಕ್ಕೆ ಅವ್ರು ಹೇಳೋದು ಅಟ್ಲೀಸ್ಟ್ 30% ಮಾಡಬೇಕಂತಾರೆ. ಇವಾಗ ನೋಡಿದ್ರೆ ಅವರು ಯಾವ ಕಾರಣಕ್ಕೂ ಗೊತ್ತಿಲ್ಲ ಈ ಕಾಡನ್ನು ಕಡಿಯೋಕ್ಕೆ ಶುರು ಮಾಡಿದ್ದಾರೆ. ಮೈನಿಂಗ್ಗೆ ಪರ್ಮಿಷನ್, ಇದಕ್ಕೆ ಪರ್ಮಿಷನ್, ಎಲ್ಲದಕ್ಕೂ ಪರ್ಮಿಷನ್ ಕೊಡ್ತಿದ್ದಾರೆ. ಸೊ ನಾವು ಹೇಳೋದು, ಈಗ ಆಗತ್ತೆ ಕೆಲವು ಟೈಮ್ ಪ್ರಾಜೆಕ್ಟ್ಸ್ ಆದಾಗ ಏನಾಗುತ್ತೆ ಅಂದರೆ ಪಬ್ಲಿಕ್ ಕನ್ಸಲ್ಟೇಷನ್ ನಡೆಯುತ್ತೆ. ಆವಾಗ ಅಲ್ಲಿನ ಊರು ಜನ ಎಲ್ಲ ಹೋಗ್ಬಿಟ್ಟು ಒಬ್ಜೆಕ್ಷನ್ ಕೊಡ್ತಾರೆ, ಇದು ಮಾಡಬೇಕಾ ಮಾಡಬಾರ್ದು ಅಂದ್ಬಿಟ್ಟು ಊರು ಜನ ಒಪಿನಿಯನ್ ಕೊಡ್ತಾರೆ. ಆದರೂ ಏನಾಗುತ್ತೆ ಅಂದರೆ ಆ ಟೈಮೊಳಗೆ ಇವರು ಊರು ಜನದಿಂದ ಒಂದು 10 ಜನ ಹೋದರೆ ಅವ್ರ ಕಡೆಯಿಂದ ಪ್ರಾಜೆಕ್ಟ್ ಪ್ರಪೋನೆಂಟ್ಸ್, ಅವ್ರು ಯಾರು ಪ್ರಾಜೆಕ್ಟ್ ಮಾಡೋರು ಅವ್ರ ಕಡೆಯಿಂದ 200 ಜನ ಕರ್ಕೊಂಬರ್ತಾರೆ. ಸೊ ಏನಾಗುತ್ತೆ, ನೀವು 10 ಜನ ಊರು ಜನ ಎದುರ್ತಾರೆ ಹೋಗೋಕ್ಕೆ, ಏನು ಮಾಡಿಬಿಡ್ತಾರೆ ನಾಳೆ ಅಂದ್ಬಿಟ್ಟು. 10 ಜನಕ್ಕೂ 200 ಜನಕ್ಕೆ ಬರೋಕ್ಕೆ ಲೆಕ್ಕಾಚಾರ ಗೊತ್ತು ನಿಮಗೆ, ಯಾರಿಗೆ ಹೇಳ್ತಾರೆ ಅಂದ್ಬಿಟ್ಟು. ಅವರೆಲ್ಲ ನಮ್ಗೆ ಬೇಕು ಅಂತಾರೆ. ಇಲ್ಲಿ 10 ಜನದ್ದು ವಾಯ್ಸ್ ಇರೋದಿಲ್ಲ. ಬಟ್ ಈಗ ಏನಾಗಿದೆ ಅಂದರೆ ಶರಾವತಿ ಇದು ಗಲಾಟೆ ಆಗಿದ್ದರಿಂದ, ಶರಾವತಿ ಪಂಪ್ ಸ್ಟೋರೇಜಿಂದಾಗ ಊರು ಜನ ಎಲ್ಲ ಬಂದು ಮಾತಾಡ್ತಿದ್ದಾರೆ, ಬೇಡ ಅಂತ ಬಂದಿದ್ದಾರೆ. ಅಲ್ಲಿನ ಸ್ವಾಮೀಜಿಗಳು,
ಅದನ್ನು ಇವರು ಪೊಯೆಟ್ಗಳು ಇವ್ರುಗಳೆಲ್ಲ ಒಟ್ಟಿಗೆ ಸೇರಿಕೊಂಡು ಅದು ಬೇಕಾಗಿಲ್ಲ ಊರು ಜನ ಎಲ್ಲ ಪ್ರತಿಭಟನೆ ಮಾಡ್ತಿದ್ದಾರೆ. ಸೊ ನಾವು ಹೇಳ್ತಾ ಇರೋದು, ನೀವು ಮಾಡಿ, ಪ್ರಾಪರ್ ಚಾನೆಲ್ಸ್ ಪ್ರಕಾರ ಮಾಡಿ. ನೀವು ದಿಢೀರಂಬಿಟ್ಟು ಒಂದು ವೈಲ್ಡ್ ಬೋರ್ಡ್ ಮೀಟಿಂಗ್ ಕರೆದ್ಬಿಟ್ಟು ನಾನ್ ಅಫಿಷಿಯಲ್ ಮೆಂಬರ್ಸ್ ಕರೆದ್ಬಿಟ್ಟು ನೀವೆಲ್ಲದಕ್ಕೂ ಅಪ್ರೂವಲ್ ತೊಗೊಳೋದು ಸರಿ ಇಲ್ಲ. ಯಾಕಂದರೆ ನಾವು ಹೇಳ್ತಾ ಇರೋದು ಸರ್ಕಾರಕ್ಕೆ, ನಾವೆಲ್ಲ ವಿರೋಧವೂ ಇಲ್ಲ, ಸರ್ಕಾರಕ್ಕೆ ವಿರೋಧ ಇಲ್ಲ, ನಾವೆಲ್ಲ ಒಟ್ಟಿಗೆ ಇದ್ದೀವಿ. ನಮ್ಮ ರಾಜ್ಯ ಮುಂದೆ ಬರಬೇಕು, ನಮ್ಮ ರಾಜ್ಯ ಜನ ಚೆನ್ನಾಗಿರಬೇಕು ಅಂದ್ಬಿಟ್ಟು. ಬಟ್ ನಾವು ಹೇಳೋದು, ನೀವು ಇದೇ ಥರ ನಮ್ಮ ಕಾಡನ್ನ ಹಾಳು ಮಾಡ್ತಿದ್ರೆ ಏನಾಯಿತು ಮೊನ್ನೆ ಡೆಲ್ಲಿ ಒಳಗೆ ಮತ್ತು ರಾಜಸ್ಥಾನ ಒಳಗೆ ಹರಿಯಾಣದೊಳಗೆ ಅರಾವಲೀಸ್ ಕಡಿಯೋಕ್ಕೆ ಹೋಗಿ ಇದು ಬಂದಿತ್ತು, 100 ಅಡಿ ಮೇಲೆ 100 ಮೀಟ್ರ್ ಕಡಿಮೆ ಇದ್ದರೆ ಮೈನಿಂಗ್ ಮಾಡ್ಬೋದು ಅಂದ್ಬಿಟ್ಟು ಎಲ್ಲ ಪ್ರೊಟೆಸ್ಟ್ ಆಯಿತು, ಜನ ಬೀದಿಗೆ ಬಂದ್ಬಿಟ್ರು. ಸೊ ನೀವು ನಮಗೆ ಈ ಥರ ಅನುಕೂಲ ಮಾಡಿಕೊಡ್ಬೇಡಿ, ಯಾಕಂದರೆ ನಿಮಗೆ ಗೌರವ ಇದೆ, ನಿಮಗೂ ಇಂಟ್ರೆಸ್ಟ್ ಇದೆ ನಾವೆಲ್ಲ ಚೆನ್ನಾಗಿರೋದಕ್ಕೆ. ಬಟ್ ದಯವಿಟ್ಟು ನೀವು ಇದನ್ನು ಮಾಡ್ತಾಯಿದ್ರೆ ಊರು ಜನನೂ ಎದೊಳ್ತಾರೆ. ಈಗ ನಾನು ಕೇಳ್ತಿರೋದು ಜನ್ರೇಷನ್ ಝೆಡ್ಗೆ ಕೇಳೋದು, ದಯವಿಟ್ಟು ನೀವು ಎದೊಳ್ಬೇಕು. ಯಾಕಂದರೆ ನಾವೆಲ್ಲ ಎಂಜಾಯ್ ಮಾಡಿ ಹೋಗ್ತಾಯಿದ್ದೀವಿ, ನಮಗೆ 65 ಆಗಿದೆ, ನಮ್ಮದೇನು ಟೈಮ್ ಮುಗಿತಾ ಬರ್ಬೋದು, ಎಷ್ಟು ವರ್ಷ ಗೊತ್ತಿಲ್ಲ. ನಿಮ್ಮ ಫ್ಯೂಚರ್ ನೀವು ಕಾಪಾಡ್ಕೋಬೇಕು. ನಿಮಗೆ ಒಳ್ಳೆ ಹೇರ್ ಬೇಕು, ಕ್ವಾಲಿಟಿ ಹೇರ್. ಇದು ಎಲ್ರಿಗೂ ಗೊತ್ತು ಏನು ಪೊಲ್ಯೂಷನ್ ಲೆವೆಲ್ಸ್ ಇದೆ ಅಂದ್ಬಿಟ್ಟು. ಡೆಲ್ಲಿ ಒಳಗೆ ಏನಾಗ್ತಿದೆ, ಕಲ್ಕಟ್ಟ ಒಳಗೆ ಏನಾಗ್ತಿದೆ ಎಲ್ರಿಗೂ ಗೊತ್ತು. ಬೆಂಗಳೂರೊಳಗೂ ಈಗ ಶುರು ಆಗಿದೆ, AQI ಲೆವೆಲ್ಸ್ ಜಾಸ್ತಿ ಆಗ್ತಿದೆ. ನಿಮ್ಗೆ ಒಳ್ಳೆ ಈ ನೀರು ಬೇಕು ಕುಡಿಯೋಕ್ಕೆ, ನಿಮಗೆ ಒಳ್ಳೆ ಗಾಳಿ ಬೇಕು ಉಸಿರಾಡೋಕ್ಕಂದರೆ ನೀವು ಎದೊಳ್ಬೇಕು. ಜನ್ರೇಷನ್ Z ಬರಲೇಬೇಕೀಗ, ಯಾಕಂದರೆ ನಾವು ಹೋರಾಟ ಮಾಡ್ಬೋದು, ಬಟ್ ನಿಮ್ಮ ಫ್ಯೂಚರು, ನಿಮ್ಮ ಮಕ್ಕಳ ಭವಿಷ್ಯ, ಸೊ ನೀವು ನೋಡಬೇಕಾಗತ್ತೆ. ಸೊ ನಾವು ಸರ್ಕಾರಕ್ಕೆ ಕೇಳೋದು, ನೀವು ಮಾಡಿ, ದಯವಿಟ್ಟು ನೀವು ಮಾಡಿ, ಡೆವಲಪ್ಮೆಂಟ್ ಮಾಡಿ, ಎಷ್ಟು ಮಾಡಬೇಕು ಮಾಡಿ. ಬಟ್ ಕಾಡನ್ನು ಬಿಟ್ಟು ನೀವು ಮಾಡ್ಬೋದಲ್ಲ. ನಾವು ಕೇಳ್ಕೊತಿರೋದು ನಿಮಗೆಲ್ಲರೂ ಗೊತ್ತಿರೋದೆ, ನಮ್ಮ ಬ್ಯೂರೋಕ್ರಾಟ್ಸ್ಗೂ ಗೊತ್ತು, ನಮ್ಮ ಫಾರೆಸ್ಟ್ ಆಫೀಸರ್ಸ್ ಗೊತ್ತು, ನಮ್ಮ ಮಿನಿಸ್ಟ್ರುಗಳಿಗೂ ಗೊತ್ತು, ಎಲ್ಲರಿಗೂ ಗೊತ್ತು. ಕೇವಲ 4% ನಮಗಿರೋದು ವನ್ಯಜೀವಿಗೆ. ಅದರೊಳಗೆ ನೀವು ಸೋಮೇಶ್ವರ ವೈಲ್ಡ್ ಲೈಫ್ ಸ್ಯಾಂಕ್ಚುರಿನ ಡ್ಯಾಮೇಜ್ ಮಾಡೋಕ್ಕೆ ಹೋಗಿದ್ದೀರಾ, ನೀವು ಮತ್ತು ಶೆಟ್ಟಿಯಲ್ಲಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿನ ಹಾಳು ಮಾಡೋಕ್ಕೆ ಹೋಗಿದ್ದೀರಾ, ಮುಕಾಂಬಿಕಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಹಾಳು ಮಾಡೋಕ್ಕೆ ಹೋಗಿದ್ದೀರಾ, ಶರಾವತಿ ಲೈನ್ ಟೈಲ್ ಮ್ಯಾಕ್ಯಾಕ್ ಸ್ಯಾಂಕ್ಚುರಿ ಹಾಳು ಮಾಡೋಕ್ಕೆ ಹೋಗಿದ್ದೀರಾ, ಕಾಲಿ ಟೈಗರ್ ರಿಸರ್ವ್ನ ಹಾಳು ಮಾಡೋಕ್ಕೆ ಹೊರಟಿದ್ದೀರಾ. ಎಲ್ಲ ಬರೋದು ಪಶ್ಚಿಮ ಘಟ್ಟ. ಅದು ಪಶ್ಚಿಮ ಘಟ್ಟ ನಮ್ಮ ವಾಟರ್ ಟವರ್ ಅಂತೀವಿ, ಅಲ್ಲಿಂದನೇ ನೀರು ಬರೋದು ನಮಗೆ. ಪಶ್ಚಿಮ ಘಟ್ಟ ಹೋಯ್ತಂದರೆ ಕುಡಿಯೋಕ್ಕೆ ನೀರಿಲ್ಲ. ಎಲ್ರಿಗೂ ಜ್ಞಾಪಕ ಇರಬೇಕು, ಒಂದು 2 ವರ್ಷದ ಹಿಂದೆ ಬೆಂಗಳೂರಲ್ಲಿ ನೀರಿರಲಿಲ್ಲ, ಕುಡಿಯೋಕ್ಕೆ ಪರದಾಡ್ತಿದ್ವಿ. ಈಗೇನೋ ದೇವ್ರದಯಿಂದ ಮಳೆಗಳು ಬಂದಿದೆ, ಎಲ್ಲ ನಮ್ಮ ಡ್ಯಾಮ್ಗಳು ನೀರಿದೆ. ಅಕಸ್ಮಾತ್ ಬರೆದಿರೋದ್ರೆ ಎಲ್ಲಿಂದ ನೀರು ಬರುತ್ತೆ ನಿಮಗೆ? ಪಶ್ಚಿಮ ಘಟ್ಟ ನಮ್ಮ ವಾಟರ್ ಟವರ್, ನಮ್ಮ ಬೇರೆ ಕರ್ನಾಟಕದಲ್ಲ, ಕೇರಳ, ತಮಿಳ್ನಾಡು, ಪಾಂಡಿಚೇರಿಗೆಲ್ಲ ಇಲ್ಲಿಂದ ನೀರು ಬರೋದು. ಸೊ ನಾವು ಅದನ್ನು ಪಾಲು ಮಾಡಿದ್ರೆ ನಾವು ಏನು ಫ್ಯೂಚರ್ ಇದೆ ನಮಗೆ? ಎಲ್ಲಿಂದ ತರ್ತೀರ ನೀರು? ಓಕೆ, ಬೇರೆ ವ್ಯವಸ್ಥೆ ಮಾಡಿದ್ದೀರಾ ನೀರಿಗೆ? ಈ ಇರೋ ಲೇಕ್ಸ್ನ ಹಾಳು ಮಾಡೋಕ್ಕಿದ್ದೀರಾ? ಲೇಕ್ಸ್ ಎನ್ಕ್ರೋಚ್ ಆಗಿದೆ, ಅದೇ ನಮ್ಮ ವಾಟರ್ ಬಾಡೀಸ್ ಇರೋದು, ಅದಾದರೂ ವಾಟರ್ ಟೇಬಲ್ ಇರೋದು, ಅದು ಹೋಗಿದೆ. ಇದು ಹೋಗ್ಬಿಟ್ರೆ ಏನೂ ಇರೋಲ್ಲ. ಅವಾಗ ಜನ ಏನು ಮಾಡಬೇಕಾಗಿದೆ? ಹೇಗೆ ಬದುಕೊಳ್ಳೋದು ಜನ? ಒಂದು ಕಡೆ ನೀರಿರಲ್ಲ ಕುಡಿಯೋಕ್ಕೆ, ಒಂದು ಕಡೆ ಪೊಲ್ಯೂಷನ್, ಗಾಳಿ ಉಸಿರಾಡೋಕ್ಕಿರಲ್ಲ, ಮತ್ತು ನಿಮ್ಗೆ ಅನ್ನ ಇಲ್ಲ, ಊಟ ಮಾಡೋಕ್ಕಾಗೋದಿಲ್ಲ. ಸೊ ಈ ಥರ ಬೇಕಾ ಸಿಚುವೇಶನು? ಯಾವತ್ತೂ ಒಂದು ಸ್ಟೇಟು ಅಥವಾ ಕಂಟ್ರಿ ಅಂದರೆ ಜನ ಪರವಾಗಿ ಇರಬೇಕು. ಜನಕ್ಕೇನು ಅನುಕೂಲ ಆಗುತ್ತೆ, ಆ ಜನಕ್ಕೇನು ಒಳ್ಳೆಯದಾಗತ್ತೆ ಅಂದ್ಬಿಟ್ಟು ಅದು ಬರಬೇಕು ಸರ್ಕಾರದಿಂದ. ನಿಮ್ಮ ಏನೋ ಪ್ರೈವೇಟು ಪರ್ಸ್ನಲ್ ಗೇನ್ಸ್ಗೆ ಈ ಪ್ರಾಜೆಕ್ಟ್ಗಳಿಂದ ಕಿಕ್ಸ್ ಬ್ಯಾಕ್ ಬರುತ್ತೆ, 40% ಅಂತಾರೆ. ಈ ಕಿಕ್ ಬ್ಯಾಕ್ಸಿಂದ ನೀವು ನಮ್ಮನ್ನೆಲ್ಲ ಹಾಳು ಮಾಡಬೇಡಿ ಅಂತ ನಾವು ಕೇಳ್ಕೊತೀವಿ. ಈಗ ಡೆವಲಪ್ಮೆಂಟ್ಗೋಸ್ಕರ ಮರಗಳ ಹೋಮ ಮಾಡ್ತಾ ಇರೋದು ಸರಿ ಅಂತ ಅನಿಸ್ತಾ ಇದೆಯಾ ನಿಮಗೆ? ಡೆಫಿನೆಟಾಗಲ್ಲ. ಈಗ ನಾವು ಹೇಳಬೇಕಂದ್ರೆ ಇವತ್ತು ನಾನು ಹೇಳ್ತಾ ಇರೋದು, ಇದು ಬೇರೆ ನಮ್ಮ ರಾಜ್ಯ ಸರ್ಕಾರದಲ್ಲ, ಇದು ನಮ್ಮ ಸೆಂಟ್ರಲ್ ಗೌರ್ಮೆಂಟ್ದು ಡ್ರಾಮಾ. ಅವರೇ ಜಾಸ್ತಿ ಪಾಲು ಮಾಡೋದು. 27 ಲಕ್ಷಕ್ಕಿಂತ ಮೇಲೆ ಕಡಿಯೋಕ್ಕೆ ರೆಡಿ ಇದ್ದಾರೆ ಮರಗಳನ್ನ ಪಶ್ಚಿಮ ಘಟ್ಟದೊಳಗೆ. 27 ಲಕ್ಷ ನಾವು ಹೇಳ್ತಾ ಇರೋದು. 27 ಲಕ್ಷ ಅದು ದೊಡ್ಡ ಮರಗಳು. ಆ 30 ಇಂಚ್ಗಿನ ಈ ಚಿಕ್ಕದಾಗಿರೋ ಮರ ಲೆಕ್ಕ ಇಲ್ಲ. ಸೊ ನೀವು ತಿಳ್ಕೊಳ್ಳಿ ಎಷ್ಟು ಲಕ್ಷ ಮರಗಳು ಹೋಗುತ್ತೆ. ಇವರು ಅದನ್ನ ಕಡಿಯೋಕ್ಕೆ ಹೋಗಿದ್ದಾರೆ ಇವ್ರ ಪ್ರಾಜೆಕ್ಟ್ಸ್ಗೆ. ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ ಮಾಡ್ತೀರಾ, ರೋಡ್ ಇದೆಯಾ, ಆ ರೋಡನ್ನು ಚೆನ್ನಾಗಿ ಮೇಂಟೈನ್ ಮಾಡಿ. ಅದು ಇರೋದು 7 ಮೀಟ್ರ್ 8 ಮೀಟ್ರ್ ರೋಡನ್ನ ನೀವಾಗ 42 ಮೀಟ್ರ್ ಮಾಡ್ತಾರೆ. ಏನಕ್ಕೆ ಬೇಕು? ಯಾರಿಗೆ ಬೆನಿಫಿಟ್ ಇದೆ?
ಸೊ ನಾನು ಹೇಳೋದು ಇವ್ರಿಗೆ ಸರ್ಕಾರಕ್ಕೆ ನೀವು ಮಾಡಿ ಬೆನಿಫಿಟ್ ಕೊಡಿ, ಜನಕ್ಕೆ ಅಲ್ಲಿ ಬೇಕಾದ ಜನಕ್ಕೆ ಅವ್ರಿಗೆ ಫೆಸಿಲಿಟೀಸ್ ಕೊಡಿ. ನೀವು ಅಗಲವಾಗಿ ರೋಡ್ ಮಾಡಿಬಿಟ್ಟು ಯಾರೋ ಒಬ್ಬರು ಬೆಲ್ಲಾರಿಯಿಂದ ನೀವು ಬೆಲಿಕೇರಿ ಮತ್ತು ಬೇರೆ ಪೋರ್ಟ್ಸ್ಗೆ ನೀವು ಗುಡ್ಸ್ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ರೋಡ್ ಬೇಕಾಗಿಲ್ಲ. ಅಲ್ಲಿನ ಜನಕ್ಕೆ ಏನು ಬೇಕು, ಈ ಸರ್ಕಾರ ಬಂದಾಗ ಲೋಕಲ್ ಜನಕ್ಕೆಲ್ಲ ಫೆಸಿಲಿಟೀಸ್ ಕೊಟ್ಟರು. ಅಲ್ಲಿ ಊರ ಜನಕ್ಕೆಲ್ಲ ಬಸ್ ಇರಲಿಲ್ಲ, ಬಸ್ ಮಾಡಿಕೊಟ್ರು. ಆ ಥರ ಬೇರೆ ಥರ ಕೊಡಿ, ನೀವು ಹಾಸ್ಪಿಟಲ್ಸ್ ಮಾಡಿಕೊಡಿ ಅವ್ರಿಗೆ, ನೀವು ಅವರಿಗೆ ಶಾಲೆಗಳು ಕೊಡಿ, ಕಾಲೇಜ್ಗಳು ಕೊಡಿ, ಬೇರೆ ಬೇರೆ ಫೆಸಿಲಿಟೀಸ್ ಕೊಡಿ. ಈ ದುಡ್ಡನ್ನ ನೀವು ಒಂದು ಕಡೆ ದುಡ್ಡನ್ನೂ ಖರ್ಚು ಮಾಡ್ತಿದ್ದೀರಾ, ಫಂಡ್ಸು ಹಾಳಾಗೋಗ್ತಿದೆ. ಇನ್ನೊಂದು ಕಡೆ ನೀವು ಕಾಡನ್ನು ಹಾಳು ಮಾಡ್ತಿದ್ದೀರ. ಕಾಡು ಹಾಳಾಗೋದ್ರೆ ಎಲ್ಲರೂ ಹಾಳಾಗೋಗ್ತೀವಿ. ಎಲ್ಲ ನಮ್ಮ ಇವರು ಪೊಲಿಟಿಷಿಯನ್ಸು ಹೋಗ್ತಾರೆ, ನಾವು ಹೋಗ್ತೀವಿ ಜೊತೆಗೆ. ಈಗ ಪರಿಸರ ಹಾಳು ಮಾಡೋದ್ರಿಂದ ಇದರಿಂದ ಒಂದಷ್ಟು ಜನಗಳಿಗೂ ಕೂಡ ತೊಂದರೆ ಆಗುತ್ತೆ. ಈಗ ಮರಗಳು ಇದ್ರೇ ಇದರಿಂದ ಭೂಕಂಪ ಆಗೋ ಸಾಧ್ಯತೆಗಳು ಇದೆ. ಇದಕ್ಕೇನು ಹೇಳ್ತೀರಾ ಸರ್? ಅಲ್ಲ, ಈಗ ಮರ ಹೋದರೆ ನಿಮ್ಗೆ ಗೊತ್ತು, ಇದು ಮರ ಬಂದ್ಬಿಟ್ಟು ನಮ್ಮ ಕಾರ್ಬನ್, ನಾವೇನು ಉಸಿರು ಇದು ಮಾಡ್ತೀವಿ ಅದನ್ನ ಇಟ್ಕೊಳ್ಳುತ್ತೆ. ಕಾರ್ಬನ್ ಸೆಕ್ವೆಸ್ಟ್ರೇನ್ ಅಂತಾರೆ, ಸೆಕ್ವೆಸ್ಟ್ರೇಟ್ ಮಾಡುತ್ತೆ. ಆಮೇಲೆ ನಮಗೆ ಆಕ್ಸಿಜನ್ ಕೊಡುತ್ತೆ ಮರಗಳು. ನೀವು ಅದನ್ನೇ ಕಡಿತಾ ಇದ್ದರೆ ನಮಗೇನು ಲೈಫ್ ಇದೆ? ಸೊ ಏನು ಜನಕ್ಕೆ ಏನು ಅನುಕೂಲ ಆಗುತ್ತೆ? ಇವಾಗ ನಾವು ಹೇಳ್ತಾ ಇರೋದು ಪಶ್ಚಿಮ ಘಟ್ಟದೊಳಗೆ 27 ಲಕ್ಷಕ್ಕಿಂತ ಮೇಲೆ ಮರಗಳು ಕಡಿದ್ರೆ ಏನಾಗ್ಬೋದು? ಅದು ಏನು ಇದೆಲ್ಲ ದೊಡ್ಡ ದೊಡ್ಡ ಮರಗಳು, ಗ್ರ್ಯಾಂಡ್ ಮದರ್ ಟ್ರೀ ಅಂತೀವಿ, 300 ವರ್ಷದ್ದು, 200 ವರ್ಷ 300 ವರ್ಷ ಮರಗಳನ್ನ ಕಡಿತಿದ್ರೆ ಅದು ಎಷ್ಟು ನಮಗೆ ಕಾರ್ಬನ್ ಇದ್ದಿರುತ್ತೋ ಅದೇ ನೀವು ಕಟ್ ಮಾಡೋಕ್ಕೆ ಹೋದರೆ ಅದು ವಾಪಸ್ಸು ಗಾಳಿಗೆ ಬಂದೇ ಬರುತ್ತೆ, ಏಕೆ ಅಟ್ಮಾಸ್ಫಿಯರ್ಗೆ ಬಂದೇ ಬರುತ್ತೆ. ತಿರ್ಗಾ ನಿಮಗೆ ಕ್ಲೈಮೇಟು ಎಕ್ಸ್ಟ್ರೀಮ್ಸ್ ಆಗುತ್ತೆ, ಕ್ಲೈಮೇಟ್ ಚೇಂಜ್ ಆಗುತ್ತೆ. ಈಗ ನಾವು ಕ್ಲೈಮೇಟ್ ಕ್ರೈಸಿಸ್ ಒಳಗಿದ್ದೀವಿ. ಕ್ಲೈಮೇಟ್ ಕ್ರೈಸಿಸ್ ಒಳಗೂ ನಾವು ಇದೇ ಮಾಡ್ಕೊಂಡು ಕೂತ್ಕೊಂಡ್ರೆ ನಾವು ಹೇಳೋದಂದರೆ ಎಲ್ರಿಗೂ ದೇವರು ಬುದ್ಧಿ ಕೊಟ್ಟಿದ್ದಾರೆ. ಇದು ಮುಟ್ಟಬಾರ್ದು, ಬಿಸಿ ಇದೆ ಮುಟ್ಟಬಾರ್ದು ಅಂತ ಎಲ್ರಿಗೂ ಗೊತ್ತು. ಇದು ಬಿಸಿ ಇದೆ ಮುಟ್ಟಬಾರ್ದು ಅಂದ್ಬಿಟ್ಟು ಅಷ್ಟೆಲ್ಲ ಬುದ್ಧಿ ಇದ್ದಿದ ಮೇಲೆ ನಾವು ಯೋಚಿಸ್ಬೇಕಾದ್ರೆ ಏನಂದರೆ, ಈ ಥರ ನಮಗೆ ಕಾಡು ಇಲ್ಲದೇ ಇರೋದ್ರಿಂದ ಇಷ್ಟೆಲ್ಲ ತೊಂದರೆಗಳು ಬಂದಿದೆ. ಕೋವಿಡ್ ಇಲ್ಲದೇ ಇರೋದು, ಬಯೋಡೈವರ್ಸಿಟಿ ಇಲ್ಲದೇ ಇರೋದು ನಾವೆಲ್ಲ ಪರದಾಡಿದ್ವಿ. ಈಗಲೂ ನಾವು ಈ ಥರ ಕ್ಲೈಮೇಟ್ ಕ್ರೈಸಿಸ್ ಒಳಗೆ ಇದ್ದು ನಾವು ಹಾಳು ಮಾಡ್ತೀವಿ ಅಂದರೆ ಎಂಥ ಮೂರ್ಖರು ಅಂದ್ಬಿಟ್ಟು ತಿಳ್ಕೊಬೇಕು. ನಾವು ಏನಂದರೆ ನಮ್ಮ ಪೊಲಿಟಿಷಿಯನ್ಸ್ನ ಮೂರ್ಖರಂದ್ರೆ ಕರಿಬೇಕು, ಮುಂದಕ್ಕೆ ಫೂಲಿಶ್ ಅನ್ಬೇಕು. ಇವ್ರಿಗೆಲ್ಲ ನಾವು ಜವಾಬ್ದಾರಿ ಕೊಟ್ಟಿದ್ದೀವಿ, ಓಟ್ ಹಾಕಿದ್ದೀವಿ ನಾವು ನಮ್ಮ ಭವಿಷ್ಯ ನೋಡ್ಕೊಳ್ಳೋಕ್ಕೆ, ನಮ್ಮ ಫ್ಯೂಚರ್ ಜನ್ರೇಷನ್ ನೋಡ್ಕೊಂಡು. ಆ ಜವಾಬ್ದಾರಿ ಅವ್ರಿಗೆ ಬರಬೇಕು. ಒಂದು ಪವರ್, ವಿತ್ ಪವರ್ ಕಮ್ಸ್ ರೆಸ್ಪಾನ್ಸಿಬಿಲಿಟಿ. ಆ ರೆಸ್ಪಾನ್ಸಿಬಿಲಿಟಿ ನಿಮ್ಮದೇನು, ಜನಪರವಾಗಿ ನೋಡಬೇಕಾಗಿದ್ದು, ನಂದು ಅಂತಿಲ್ಲ. ಜನಕ್ಕೆ ಏನು ಬೇಕು, ಜನಕ್ಕೆ ಏನು ಅನುಕೂಲ ಆಗಬೇಕು ನೀವು ಮಾಡಿ, ಡೆವಲಪ್ಮೆಂಟ್ ಮಾಡಿ. ದೇಶ, ನಮ್ಮ ರಾಜ್ಯ ಮುಂದೆ ಬರಬೇಕು. ಬಟ್ ಪರಿಸರನ ಹಾಳು ಮಾಡಿ ನೀವು ಮುಂದಕ್ಕೆ ಬಂದರೆ ಮುಟ್ಟಾಳ್ರೆ ಅಂತ ಹೇಳಬೇಕು. ಈ ಕಾಡನ್ನು ನಾಶ ಮಾಡ್ತಾ ಇರೋದು ಈಗ ಒಂದು ಸರ್ಕಾರ ಕೈವಾಡನೂ ಇದೆ ಅಂತ ಹೇಳ್ತೀರಾ? ಹೌದು, ಸರ್ಕಾರದಿಂದನೇ ಆಗೋದು, ಸರ್ಕಾರನೇ ಹಾಳು ಮಾಡ್ತಿರೋದು. ಇದನ್ನು ಬೇರೆ ನಮ್ಮ ರಾಜ್ಯ ಸರ್ಕಾರ ಅಲ್ಲ, ಬಿಗರ್ ಇವ್ರು ಬಂದ್ಬಿಟ್ಟು ಆಗ್ತಾ ಇರೋದು ಸೆಂಟ್ರಲ್ ಗೌರ್ಮೆಂಟ್. ಅವರು ಒಂದು ಕಡೆ ಇದುಗಳು ಕೊಡ್ತಾರೆ, ಅಡ್ವರ್ಟೈಸ್ಮೆಂಟ್ಸ್, ಕಾಡು ಉಳಿಸ್ತೀವಿ, ಬಯೋಡೈವರ್ಸಿಟಿ ಉಳಿಸ್ತೀವಿ ಅಂದ್ಬಿಟ್ಟು ಅವರೇ ಎಲ್ಲ ಕ್ಲಿಯರೆನ್ಸ್ ಕೊಡ್ತಾರೆ, ಕಡೀರಿ ಮಾಡಿ ಅಂದ್ಬಿಟ್ಟು. ಅಲ್ಲಿಂದ ಅವ್ರು ಸ್ಟಾಪ್ ಮಾಡಿದ್ರೆ ಇಲ್ಲೂ ನಡೆಯೋದಿಲ್ಲ. ಯಾಕಂದರೆ ಏನೇ ನಮ್ಮ ಸರ್ಕಾರ ಮಾಡಬೇಕಂದ್ರೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಕ್ಲಿಯರೆನ್ಸ್ ಬರಬೇಕು. ರಾಜ್ಯದೊಳಗೆ ಏನಾದ್ರು ಡೆವಲಪ್ಮೆಂಟ್ ಆಗಬೇಕಂದ್ರೆ ಕೇಂದ್ರ ಸರ್ಕಾರದಿಂದ ಫಸ್ಟ್ ನಮ್ಮ ಪರ್ಮಿಷನ್ ಬೇಕು. ಬಟ್ ಅವರೇ ಕೊಟ್ಟಿದ ಮೇಲೆ ಇಲ್ಲಿ ಏನಕ್ಕೆ ಮಾಡಲ್ಲ? ಸೊ ದೊಡ್ಡ ಇದು ಆಗ್ತಾ ಇರೋದೇ ಸೆಂಟ್ರಲ್ ಗೌರ್ಮೆಂಟಿಂದ. ಈಗ ಕಾಡು ನಾಶ ಮಾಡೋದ್ರಿಂದ ಕಾಡಲ್ಲಿರೋ ಪ್ರಾಣಿಗಳೆಲ್ಲ ಬೀದಿಗೆ ಬರುತ್ತೆ. ಇದರಿಂದ ಜನಗಳು ಏನು ಹೇಳ್ತಾರೆ, ಹುಲಿ ಬಂದುಬಿಟ್ಟಿದೆ, ಸಿಂಹ ಬಂದುಬಿಟ್ಟಿದೆ, ಅಂದರೆ ಒಂದಷ್ಟು ಸುದ್ದಿಗಳು ಕೂಡ ಆಗಿತ್ತು ಈ ಹಿಂದೆ ಚೀತಾ ಬಂದಿದೆ ಅಂತ. ಈಗ ಮುಂದಿನ ನಾಡು ಯಾವ ರೀತಿ ಬದಲಾವಣೆ ಆಗುತ್ತೆ ಅಂತ, ಕಾಡಲ್ಲಿರೋ ಪ್ರಾಣಿಗಳೆಲ್ಲ ಬೀದಿಗೆ ಬಂದರೆ ಅಂತ? ಈಗ ನಾವು ಹೇಳಬೇಕಂದ್ರೆ, ಈಗ ಇವರೆಲ್ಲ ಮಾಡ್ತಿರೋದು ನೋಡಿದ್ರೆ ಒಂಥರ ಎಕೋ ಟೂರಿಸಮ್ ಅಂತಾರೆ, ಟೂರಿಸಮ್ ಬೇಕಂತಾರೆ. ಅದನ್ನ ಹೋಗಿ ಕಾಡನ್ನು ಫ್ರ್ಯಾಗ್ಮೆಂಟ್ ಮಾಡ್ತಾರೆ, ಕಾರಿಡರ್ಸ್ನ, ಆ್ಯನಿಮಲ್ ಓಡಾಡೋ ಜಾಗನೆಲ್ಲ ಕಾಳು ಮಾಡ್ಕೊಂಡು ಬರ್ತಾರೆ. ಇನ್ನೊಂದು ಕಡೆ ನೀವು ನೋಡಿದ್ರೆ ಇವರು ಡೆವಲಪ್ಮೆಂಟ್ ಮೈನಿಂಗ್ ಮಾಡ್ಕೊಂಡು ಹೋದರೆ, ಲೀನಿಯರ್ ಪ್ರಾಜೆಕ್ಟ್ಸ್ ಮಾಡ್ಕೊಂಡು ರೋಡು, ರೈಲ್ವೆ ಟ್ರ್ಯಾಕು, ಹೈಡ್ರೋ ಎಲೆಕ್ಟ್ ಮಾಡಿದ್ರೆ ಆ ಡಿಸ್ಟರ್ಬೆನ್ಸಿಂದ ಪ್ರಾಣಿಗಳು ಆಚೆ ಬಂದೇ ಬರುತ್ತೆ, ಊರ ಕಡೆ ಬಂದೇ ಬರುತ್ತೆ. ಈಗ ಮಾನವ ವನ್ಯಜೀವಿ ಸಂಘರ್ಷ ಜಾಸ್ತಿ ಆಗ್ತಾನೇ ಇದೆ, ಹೆಚ್ಚಾಗ್ತಾನೇ ಇದೆ ಕರ್ನಾಟಕದೊಳಗೆ. ಸೊ ನೀವು ಇದೇ ಥರ ಮಾಡ್ಕೊಂಡು ಹೋದರೆ ಇನ್ನೂ ಜಾಸ್ತಿ ಆಗುತ್ತೆ. ಯಾಕಂದರೆ ನಾನು ಹೇಳಬೇಕಂದ್ರೆ 2019 ನಾನು ಸರ್ಕಾರಕ್ಕೆ ಬರ್ತಿದ್ದೆ. ಮುಂದಿನ ಟೈಮ್ ಒಳಗೆ ನಿಮಗೆ ಜಾಸ್ತಿ ಎಸ್ಕಲೇಷನ್ ಬರುತ್ತೆ.
ವನ್ಯಜೀವಿ ಮತ್ತು ಮಾನವ ಸಂಘರ್ಷ ಜಾಸ್ತಿ ಆಗುತ್ತೆ, ಹೀಗೆ ಎಚ್ಚರಿಕೆ ಆಗಿ ಅಂದ್ಬಿಟ್ಟು ನಾನು ಬರೆದಿದ್ದೀನಿ, ಕೇಳಿದ್ದೀನಿ. ಈಗಲೂ ಅವರು ಈ ತಿರ್ಗಾ ನಾವು ಕಾಡನ್ನ ಹಾಳು ಮಾಡ್ಕೊಂಡಿದ್ರೆ ಎಲ್ಲಿ ಹೋಗುತ್ತೆ ಪ್ರಾಣಿಗಳು? ಈಗ ಕಾಡೊಳಗೆ ಇವ್ರು ಏನು ಮಾಡ್ತಿದ್ದಾರೆ, ಇನ್ನೊಂದು ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ದು ಪ್ರಾಬ್ಲಮ್ ಇದೆ. ಇವ್ರೇನು ಮಾಡ್ತಿದ್ದಾರೆ ಅಂದರೆ ಕೆಲಸ ಮಾಡಿಸ್ಬೇಕಾದ್ರೆ JCB ಇಟಾಚಿಗಳು ಯೂಸ್ ಮಾಡ್ತಾರೆ, ಮಾಡೋಂಗೇ ಇಲ್ಲ. ಆ್ಯಸ್ ಪರ್ ದಿ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಗೈಡ್ಲೈನ್ಸ್ ಪ್ರಕಾರ ಹೆವಿ ಮಿಷಿನರಿ ಯೂಸ್ ಮಾಡೋಂಗಿಲ್ಲ. ನೀವೇನೇ ಕೆಲಸ ಕಾಮಗಾರಿ ಮಾಡಬೇಕಂದ್ರೆ ಸಣ್ಣ ಪುಟ್ಟ ಮಿಷಿನರಿ ಮತ್ತು ಕೈಯಿಂದ ಕೆಲಸ ಮಾಡಬೇಕು ಅಂತ ಇದೆ. ಬಟ್ ನಮ್ಮವ್ರು ಏನು ಮಾಡ್ತಿದ್ದಾರೆ, JCBಗಳು ಇಟಾಚಿಗಳು ಇಟ್ಬಿಟ್ಟು ಇವತ್ತೇನಾಗಿದೆ ಬಂದೀಪುರ ಒಳಗೆ ಹುಲಿಗಳು ಹೆಚ್ಚಾಗಿ ಆಚೆ ಬಂದಿದ್ದಂದರೆ ಈ ಗಲಾಟೆಗಳಿಂದ. ಇದು ಒಂದು ಕಾರಣ, ಇದೇ ಕಾರಣ ಅಲ್ಲ, ಇದು ಒಂದು ಕಾರಣ. ಸೊ ನೀವು ಮಾಡ್ತಾ ಇರೋದು ಸರಿ ಇಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ ಸರ್ಕಾರಕ್ಕೆ. ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ವಿಚಿತ್ರ ಏನಂದರೆ, ಇನ್ನೊಂದು ನಾನು ಈ ಸರ್ಕಾರ ಕೇಳಬೇಕಂದ್ರೆ ಭಾಳ ಇಂಪಾರ್ಟೆಂಟು. ಇದೇನಾಯ್ತಂದರೆ ಇವತ್ತು ಈ ಪ್ರಭಾಸ್ ಚಂದ್ರ ರಾಯ್ ಅಂತಿದ್ದಾರೆ, ಪ್ರಿನ್ಸಿಪಲ್ ಚೀಫ್ ಕನ್ಸರ್ವೇಟರ್ ಫಾರೆಸ್ಟು ಆ್ಯಂಡ್ ಚೀಫ್ ವೈಲ್ಡ್ ಲೈಫ್ ವಾರ್ಡನ್ ಅವರು ಇದ್ದಾರೆ. ಅವ್ರು ಈಗೇನು ಕೇವಲ ಒಂದಷ್ಟು ದಿನದೊಳಗೆ ರಿಟೈರ್ ಆಗ್ತಿದ್ದಾರೆ. ಇವ್ರಕ್ಕಿಂತ ಮೇಲೆಗಡೆ ಒಬ್ರು ಇದ್ದರು BP ರವಿ ಅಂದ್ಬಿಟ್ಟು, ಅವರು ಒಂಥರ ಕಡೂಸ್ ಆಫೀಸರು, ಯಾವುದಕ್ಕೂ ಬಗ್ಗಲ್ಲ ಅವರು ಇರಬೇಕಾಯ್ತು. ಆದ್ರೂ ಅವ್ರನ್ನ ಬಿಟ್ಟು ಈ ಪ್ರಭಾಸ್ ಚಂದ್ರ ರಾಯ್ನ ತಂದರು, ಪ್ರಭಾಸ್ ಚಂದ್ರ ರೈನ ಕೂರಿಸ್ತಾರೆ. ಈಗೇನು ಮಾಡ್ತಿದ್ದಾರೆ, ಇವ್ರು ಹೋಗೋಕ್ಕೆ ಮುಂಚೆ ಎಲ್ಲ ಕ್ಲಿಯರೆನ್ಸ್ ತೊಗೊಂಬಿಡೋಣ, ಯಾಕಂದರೆ ಆ ಜನಕ್ಕೆ ಅಷ್ಟು ಚೀಫ್ ವೈಲ್ಡ್ ಲೈಫ್ ವಾರ್ಡನ್ಗೆ ವೈಲ್ಡ್ ಲೈಫ್ ಬಗ್ಗೆ ಗೊತ್ತಿಲ್ಲ, ವೈಲ್ಡ್ ಲೈಫಲ್ಲಿ ಕೆಲಸನೇ ಮಾಡಿಲ್ಲ ಅವರು ಯಾರು ರಿಸರ್ವ್ಗಳಿಗೂ. ಅವ್ರನ್ನ ಬೆಳೆಸ್ಕೊಂಡು ಇವ್ರು ಬೇಗ ಬೇಗ ಇದು ಮಾಡ್ಕೊಳ್ಳೋಂಗೆ ತೋರಿಸ್ಕೊತಾ ಇದ್ದಾರೆ, ಸರ್ಕಾರನೇ ತೋರಿಸ್ಕೊತಿದ್ದೆ, ನಾವು ನೋಡ್ತಾ ಇದ್ದೀವಿ. ಇವ್ರು ಇನ್ನೇನು ರಿಟೈರ್ ಆಗ್ತಿದ್ದಾರೆ, ಬೇಗ ಬೇಗ ಎಲ್ಲ ಪ್ರಾಜೆಕ್ಟ್ ಕ್ಲಿಯರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು. ಅವ್ರಿಗೇನು, ನನಗೆ ಒಳ್ಳೆ ಜಾಗ ಕೊಟ್ಟಿದ್ದಾರೆ, ನಾನು ಬೆನಿಫಿಟ್ ನನಗಿದೆ ಅಂದ್ಬಿಟ್ಟು ಅವ್ರು ಇರ್ತಾರೆ. ಸೊ ಎಲ್ಲ ಒಂದು ಕಡೆ ನೋಡಿದ್ರೆ ಒಳ್ಳೆ ಒಂದು ಆಫೀಸರ್ BP ರವಿ ಅಂತಿದ್ದವ್ರನ್ನ, ಒಂದು ಸ್ಟ್ರಾಂಗ್ ಆಫೀಸರು, ಯಾವುದಕ್ಕೂ ಬಿಟ್ಕೊಡ್ತಿರ್ಲಿಲ್ಲ ಅಂದ್ಬಿಟ್ಟು, ಆ ಮನುಷ್ಯ ಇದ್ದರೆ ಕಷ್ಟ ನಮಗೆ ಪ್ರಾಜೆಕ್ಟ್ ಕ್ಲಿಯರ್ ಆಗ್ಬಿಟ್ಟು ಪ್ರಭಾಸ್ ಚಂದ್ರ ರೈನ ಜೂನಿಯರ್ನ ಕೂರಿಸ್ತಾರೆ, BP ರವಿನ ದೂರ ಇಕ್ತಾರೆ. ಸೊ ಈಗ ತೋರಿಸ್ಕೊತಿರೋದು ಏನದ ಸರ್ಕಾರ, ನೀವು ತಂದಿರೋದು ಪ್ರಭಾಸ್ ಚಂದ್ರ ರೈಗೆ ನಿಮ್ಮ ಅನುಕೂಲಕ್ಕೆ ತಂದಿದ್ದೀರಾ, ವನ್ಯಜೀವಿಗೆ ಅನುಕೂಲಕ್ಕೆಲ್ಲ. ಯಾಕಂದರೆ ಒಂದು ಜ್ಞಾಪಕ ಇಟ್ಕೋಬೇಕು, ಯಾರೇ ಒಂದು ಚೀಫ್ ವೈಲ್ಡ್ ಲೈಫ್ ವಾರ್ಡನ್ ಇದ್ದಾಗೂ Section 29 ಆಫ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಇದೆ, ಕಾಯ್ದೆ ಇದೆ. ಅದ್ರ ಪ್ರಕಾರ ನೀವು ಕಾಡನ್ನು ಏನು ಡಿಸ್ಟರ್ಬ್ ಮಾಡೋಂಗಿಲ್ಲ, ಕಾಡಿನೊಳಗೆ ಏನು ನೀರು ಹರಿಯೋದನ್ನು ಬೇರೆ ಕಡೆ ಕಳ್ಸೋಂಗಿಲ್ಲ, ನೀವು ಡ್ಯಾಮೇಜ್ ಮಾಡೋಂಗಿಲ್ಲ, ಅಲ್ಲಿಂದ ಏನು ತೊಗೊಂಬರೋಂಗಿಲ್ಲ. ಆ Section 29 ವೈಲ್ಡ್ ಲೈಫ್ ಪ್ರೊಟೆಕ್ಷನಾಗಿ ಕ್ಲಿಯರಾಗಿ ಹೇಳುತ್ತೆ. ಬಟ್ ಇದೇ ಚೀಫ್ ವೈಲ್ಡ್ ಲೈಫ್ ವಾರ್ಡನ್ ಪ್ರಭಾಸ್ ಚಂದ್ರ ರೈ ಅದನ್ನ ಬಿಟ್ಟು ಕ್ಲಿಯರೆನ್ಸ್ ಕೊಡ್ತಾ ಇದ್ದಾರೆ. ಇನ್ನೇನು ಕೆಲವು ದಿವಸ ಅವ್ರು ರಿಟೈರ್ ಆಗ್ತಾರೆ. ಇವತ್ತು ಏನು ಡ್ಯಾಮೇಜ್ ಆಗಿದೆಯೋ ವೈಲ್ಡ್ ಲೈಫ್ ಬೋರ್ಡ್ ಮೀಟಿಂಗ್ ಗೊತ್ತಿಲ್ಲ, ನಾವು ವೆಯ್ಟ್ ಮಾಡ್ತಾಯಿದ್ದೀವಿ. ನಾವಾದರೆ ಮುಂದಕ್ಕೆ ನಾವೆಲ್ಲ ಸೇರಿಕೊಂಡು ಒಂದು ಪ್ರತಿಭಟನೆ ಮಾಡಲೇಬೇಕಾದ್ರೆ, ನಾವು ಸರ್ಕಾರಕ್ಕೆ ಅಗೇನ್ಸ್ಟ್ ಅಲ್ಲ, ನಾವು ಮಾಡ್ತಿರೋದು ನಮ್ಮ ಜನ ಪರವಾಗಿ, ಫ್ಯೂಚರ್ ಜನ್ರೇಷನ್ಸ್ಗೆ, ಮುಂದಿನ ಪೀಳಿಗೆಗೋಸ್ಕರ ನಾವು ಮಾಡಬೇಕಾಗಿದ್ದು. ನಾವು ಹೇಳಬೇಕಂದ್ರೆ ನಮಗೆ ಸರ್ಕಾರದ ಬಗ್ಗೆ ನಮ್ಗೆ ವಿರೋಧ ಇಲ್ಲ, ಯಾರ ಬಗ್ಗೆಯೂ ವಿರೋಧ ಇಲ್ಲ. ನಾವು ಪ್ರಯತ್ನ ಮಾಡ್ತಿರೋದು ಕೇವಲ ನಮ್ಮ ವನ್ಯಜೀವಿ ಮತ್ತು ನಮ್ಮ ಪರಿಸರ ಬಯೋಡೈವರ್ಸಿಟಿ ಉಳ್ಸೋಕ್ಕೆ. ಅದು ಏನಕ್ಕೆ ಮಾಡ್ತಿದ್ದೀವಿ ಅಂದರೆ ನಮ್ಮ ಮುಂದಿನ ಪೀಳಿಗೆಗೆ ಏನಾದ್ರು ಬಿಟ್ಟು ಹೋಗ್ಬೇಕು ಅಂದ್ಬಿಟ್ಟು ನಮ್ಮ ಆಸೆ. ನಾವು ಏನಾದರೂ ಈಗ ನಾಳೆ ಪ್ರತಿಭಟನೆ ಮಾಡಿದ್ರೆ ಯಾರಿಗೂ ವಿರೋಧ ಇಲ್ಲ, ನಾವು ಮಾಡ್ತಿರೋದೇ ಜನಪರವಾಗಿ, ನಮ್ಮ ಮುಂದಿನ ಜನ್ರೇಷನ್ಸ್ಗೆ ನಾವು ಬಿಟ್ಟು ಹೋಗ್ಬೇಕು. ಯಾಕಂದರೆ ನಮಗೆ ದೇವರು ಒಳ್ಳೆ, ನಾನು ಇವಾಗ 65 ವಯಸ್ಸು ಆಗಿದ್ದರಿಂದ ನಾನು ಹೇಳ್ಬೋದು, ನಾನು ಎಂಜಾಯ್ ಮಾಡಿದ್ದೀನಿ. ಫ್ರೆಶ್ ಏರ್ ಇತ್ತು, ಮತ್ತು ನೀರು ಕುಡಿಬೋದಾಯಿತು, ಕೊಳೆಯಿಂದ ಕುಡಿತಿದ್ವಿ. ಇವತ್ತೆಲ್ಲ ಬೇರೆ ಬೇರೆ ಥರ ವಿಧಿಗಳು ಬಂದುಬಿಟ್ಟಿದೆ. ಸೊ ನಾವು ಪ್ರಯತ್ನ ಮಾಡ್ತಿರೋದು ನಾವು ಎಂಜಾಯ್ ಮಾಡಿದ್ದೀವಿ, ನಾವು ಅದೇ ಥರ ನಮ್ಮ ಮುಂದಿನ ಪೀಳಿಗೆಗೆ ಏನಾದ್ರು ಬಿಟ್ಟು ಹೋಗ್ಬೇಕು. ಕಾಡಿದ್ರೇ ನಮಗೆ ಲೈಫ್, ಕಾಡಿಲ್ಲ ಅಂದರೆ ಲೈಫ್ ಇಲ್ಲ ಅಂತ ಹೇಳ್ಬೇಕಂದ್ಬಿಟ್ಟು ನಮ್ಮ ಪ್ರಯತ್ನ. ನಾವು ಪ್ರತಿಭಟನೆ ಮಾಡಿದ್ರೆ ಬೇರೆ ಈ ಕಾರಣಕ್ಕೆ ಇವ್ರಿಗೆ ಎಗೇನ್ಸ್ಟು ಅವ್ರಿಗೆ ಎಗೇನ್ಸ್ಟು ಅಂತೂ ಡೆಫಿನೆಟ್ ಇಲ್ಲ. ನಾವು ಪರಿಸರ ಪರವಾಗಿದ್ದೀವಿ, ಪರಿಸರ ಪರವಾಗಿರ್ತೀವಿ. ಪರಿಸರ ಪರವಾಗಿದ್ದಾಗ ಜನ ಪರವಾಗಿರ್ತೀವಿ, ಜನ ಪರವಾಗಿದ್ದಾಗ ನಾವು ಹೋರಾಟ ಮಾಡಲೇಬೇಕಾಗಿದೆ. ಯಾಕಂದರೆ ಕೆಲವು ಟೈಮ್ ಏನಾಗುತ್ತಂದರೆ ಯಾಕೆ ನಾವು ಮಾಡಬೇಕು, ನಮ್ಮ ಮನೆಯವರು ಕೇಳ್ತಾರೆ, ನಿನ್ಗೆ ಯಾಕೆ ತಲೆ ಕೆಟ್ಟೋಗಿದೆ, ಯಾಕೆ ಮಾಡಬೇಕು, ಬೇರೆಯವ್ರು ಮಾಡ್ತಿದ್ದಾರೆ ಅಂದ್ಬಿಟ್ಟು. ನಮ್ಮ ಕರ್ತವ್ಯ, ನಮಗೆ ದೇವ್ರಿಗೆ ಶಕ್ತಿ ಕೊಟ್ಟಿರೋದು, ನಮಗೆ ಬುದ್ಧಿ ಕೊಟ್ಟಿರೋದು, ಏನೋ ಒಂದು ಮಾಡೋಕ್ಕೆ ಒಳ್ಳೆ ಇದು ಮಾಡಬೇಕು ಅಂದ್ಬಿಟ್ಟು ನಾವು ಪ್ರಯತ್ನ ಮಾಡ್ತಿದ್ದೀವಿ. ನಾವು ಮುಂದಕ್ಕೂ ಮಾಡ್ತೀವಿ. ಯಾಕಂದರೆ ನಮಗೆ ಬೇಕಾಗಿರೋದು ಪರಿಸರ ಇದ್ರೇ ಲೈಫ್. ಪರಿಸರ ಇಲ್ಲಂದರೆ ಹೇಳ್ದಂಗೆ ಪರಿಸರ ಇಲ್ದವರೆ ಲೈಫ್ ಇರೋಲ್ಲ ಅಂದ್ಬಿಟ್ಟು
ನಾವು ಡೆಫಿನೆಟಾಗಿ ಮಾಡ್ತೀವಿ. ಈಗಲೂ ಹೇಳ್ತೀನಿ, ನಾವು ಸರ್ಕಾರದ ವಿರುದ್ಧ ಇಲ್ಲ, ಸೆಂಟ್ರಲ್ ಗೌರ್ಮೆಂಟ್ಗೂ ವಿರುದ್ಧ ಇಲ್ಲ, ಸ್ಟೇಟ್ ಗೌರ್ಮೆಂಟ್ಗೂ ವಿರುದ್ಧ ಇಲ್ಲ, ಯಾರ ಬಗ್ಗೆಯೂ ನಾವು ವಿರುದ್ಧ ಇಲ್ಲ. ನಾವು ಬೇಕಾದದ್ದು ಇರೋದೇ ಪರಿಸರವಾಗಿ, ಅದಕ್ಕೋಸ್ಕರ ಇದ್ದೀವಿ. ಮತ್ತು ಮುಂದಿನ ಪೀಳಿಗೆಗೆ ಏನಾದ್ರು ಬಿಡಬೇಕು ಅಂದ್ಬಿಟ್ಟು ನಮ್ಮ ಪ್ರಯತ್ನ ಅಂತ ಹೇಳಬೇಕು. ನೋಡಿದ್ರಲ್ಲ ವೀಕ್ಷಕರೇ, ಜೋಸೆಫರ ಮಾತುಗಳು ಯಾವ ರೀತಿ ಇತ್ತು ಅಂತ. ಎಲ್ಲರೂ ಹೇಳ್ತಾರೆ ಪರಿಸರವನ್ನು ಉಳಿಸಿ ನಾಡಿನ ಬೆಳೆಸಿ ಅಂತ ಹೇಳ್ತಾರೆ, ಆದರೆ ಯಾರು ಕೂಡ ಇಲ್ಲಿವರೆಗೂ ಈ ಕೆಲಸಕ್ಕೆ ಮುಂದಾಗಿಲ್ಲ. ಅದರಲ್ಲೂ ಜೋಸೆಫ್ ಅವರು ಹೇಳಿದ ಹಾಗೆ ಇವಾಗಿರೋ ಪೀಳಿಗೆಗಳೇ ಮುಂದಾಗಬೇಕು ಇದಕ್ಕೆ, ಯಾರೂ ಕೂಡ ಇದರಲ್ಲಿ ಕೈ ಹಾಕಲ್ಲ. ಆದರೆ ಇವಾಗ ಜೆನ್ಸಿ ಕಿಡ್ಸೇ ಇದಕ್ಕೆ ಮುಂದಾಗಬೇಕು ಅಂತ ಹೇಳಿದ್ರು. ಅದಂತೂ ಖಂಡಿತವಾಗ್ಲೂ ನಿಜಾನೇ. ಯಾಕಂದರೆ ಇವರೆಲ್ಲರೂ ಇವಾಗ ಮುಂದಾಗ್ತಾರೆ, ಬಟ್ ಯಾರು ಕೂಡ ಕೊನೆ ತನಕ ಇರಲ್ಲ. ಈ ಎಲ್ಲದಕ್ಕೂ ನಾಡಿನ ಜನತೆಗಳನ್ನೇ ಎಲ್ಲರೂ ಹೊಂದಾಗ್ಬಿಟ್ಟು ಕೈ ಜೋಡಿಸಿದ್ರೇ ಈ ಕೆಲಸ ಮುಂದುವೋಗೋದು. ಹಾಗೆ ಇದಿಷ್ಟು ಜೋಸೆಫ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ನಾನು ಜಾನಕಿ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.